ದಿನ ಇದೆ ರಾಮಕೃಷ್ಣನಗರನೇ ಮನೆ. ಓಕೆ. ಮಾರುತಳ್ಳಿ ವೈಟ್ ಫೀಲ್ಡು ಹಿಂಗೆ ಶಿಲ್ಕೋಡಿಗೆ ಹೋಗ್ಬೇಕು ಅಂದ್ರೆ ಹಿಂಗೆ ಹೋಗೋದು ವೈಟ್ ಫೀಲ್ಡ್ ಎಲ್ಲ. ಓಕೆ ಓಕೆ. ಏನು ಯಾರಿಗೆ ಏನು ಹೇಳಿದ್ರು, ನಂದೀಶ್ ರೆಡ್ಡಿ ಬಂದರು, ಓಕೆ, ಬಸವರಾಜ್ ರೆಡ್ಡಿ ಬಂದರು, ಅವ್ರಿಗೂ ಹೇಳಿದ್ವಿ ಇದನ್ನೇ ಓಕೆ 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 ಹೋಗೋದೇ ಒಂದು ದೊಡ್ಡ ಕೆಲಸ ಸರ್ ಅಂತ. ಓಕೆ. ಆದರೂ ಏನು ದಿನ ಇದೇ ಟೈಮ್ ಓಡಾಡ್ತಾರೆ ಹೇಗೆ? ಡೈಲಿ ಈ ಟೈಮ್ ಹೋಗ್ತೇವೆ. ಓಕೆ. ಸಾಯಂಕಾಲ ಒಂದು 7. ಓಕೆ ಓಕೆ. ಬರೋಗು ಇದೇ ಥರ ಇದೆ, ಇದೇ ಪ್ರಾಬ್ಲಮ್. ಆಮೇಲೆ ಹಿಂಗೆ ಇಲ್ಲಿ ಹೋಗ್ಬಿಟ್ಟು ಟರ್ನಾಗಿ ಹಿಂಗೆ ಹೋಗ್ಬೇಕು. ಹಾಂ ಹಾಂ ಹಾಂ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಲ್ಲಿಗೆ ಮಾರುತಳ್ಳಿ ನಾವು ಹೋಗ್ತಾ ಇದ್ರೆ ಅಲ್ಲಿ ಪೊಲೀಸಿಂದ ಒಂದು ಪ್ರಾಬ್ಲಮ್. ಓಕೆ, ಅಲ್ಲಿ ಹಿಡಿತಾರೆ. ಓಕೆ. ಮತ್ತೆ ನೀವು ಹೋಗಿ ಊಟ ತೊಗೊಂಬರೋದು? ಅಲ್ಲಿ ಹೋಗಿ ಬರೋದಕ್ಕೆ ನಮಗೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಕರೆಕ್ಟ್ ಸರ್, ಇರಿಟೇಷನ್ ಜಾಸ್ತಿ. ಓಕೆ ಓಕೆ. ಅಲ್ಲಿ ಇರೋದು ತುಂಬ ಧೂಳು. ನಾವು ಹೇಳ್ಕೊಂತ ಅವ್ರು ಪೊಲೀಸ್ನವ್ರು ಹೇಳಿದ್ರೆ ನಮ್ಮ ಡ್ಯೂಟಿ ನಾವು ಮಾಡ್ತೇವೆ. ಓಕೆ ಓಕೆ, ಹಂಗೆ ಹೇಳ್ತಾರೆ. ಓಕೆ. ಅಂದರೆ ನೀವು ನಾವು ಇವಾಗ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಹೋಗೋ ಟೈಮು. ಓಕೆ. ಡ್ಯೂಟಿನೂ ಮಾಡೋಕ್ಕಾಗಲ್ಲ, ಇತ್ಲಾಗ ಮಕ್ಕಳನ್ನು ಸಾಕಾಗಲ್ಲ ಅಂತ ಪರಿಸ್ಥಿತಿ ನಮಗೆ. ಓಕೆ ಓಕೆ. ದಿನ ನೀವು 8 ವರ್ಷದಿಂದ ಇರೋಡಲ್ವ? 8-10 ವರ್ಷದಿಂದ ಇದೆ. ಓಕೆ. ಫಸ್ಟ್ ಹಂಗೆ ಬರ್ತಾ ಇದ್ವಿ. ಓಕೆ. ಆ ಸೈಡ್ ಬರ್ತಾ ಇದ್ವಿ ಅಲ್ಲಿ. ಓಕೆ ಓಕೆ, ಹಂಗೆ ಹೋಗಿ ಆ ಸೈಡ್ ಹಿಂಗೆ ಹೋಗ್ತೀವಿ. ಅಲ್ಲೇ ಅಲ್ಲಿ ಹಿಂಗೆ ರೂಟ್ ಅದು ಬಂದ್ ಮಾಡಿದ್ರು, ಇಲ್ಲಿ ಬಂದ್ವಿ. ಓಕೆ. ಇಲ್ಲಿ ಇದೆ ರಾಮಾಯಣ. ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಇದೇನಿಲ್ಲ 1 ವರ್ಷ ಆಯ್ತು. ಹೌದಾ? ಅವಾಗಿಂದ ಹಂಗೆ ಸ್ಟಾಪ್ ಹೊಸ ಇದೆ, ಹೊಸ ಅವ್ರು ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಸ್ಟಾಪ್. 1.5 ವರ್ಷ ಆಯ್ತು. ಹೌದಾ? ಸ್ಟಾರ್ಟ್ ಮಾಡಿ 1.5 ವರ್ಷ. ನೀವು ದಿನ ಇದೆ ರೋಡ ಓಡಾಡೋದು? ದಿನ ಇದೆ ರೋಡ? ಎಷ್ಟು ವರ್ಷದಿಂದ ಓಡಾಡ್ತಿದ್ದೀರಾ? ನಾವು 20 ವರ್ಷದಿಂದ ಇರ್ತೀವಿ. ಅಲ್ಲ, ಈ ರೋಡಲ್ಲಿ ಈ ರೋಡ್ ಬಂದು ಒಂದು 12 ವರ್ಷ. ಹೌದಾ? 12 ವರ್ಷ. ಮುಂಚೆ ಹಳೆ ಬ್ರಿಡ್ಜ್ ಇದ್ದಾಗ ವೈಫೀಲ್ಡ್ ಹೆಂಗೆ ಹೋಗ್ತಿದ್ರಿ? ಹಂಗೆ ಹೋಗ್ತಾ ಅದು ವೈಫೀಲ್ಡ್ ಬ್ರಿಡ್ಜ್ ಇತ್ತು, ಹಂಗೆ ಹೋಗ್ತಿದ್ರಾ? ಈಗ ಇದೇ ಇದ್ರಲ್ಲಿ ಹೋಗ್ತಿರೋದು. ತುಂಬ ತೊಂದರೆ ಆಗ್ತಿದೆ ಹೇಗೆ? ಮೊನ್ನೆ ಒಬ್ರು ತಲೆ ಇಲ್ಲಿ ಸೈಡಲ್ಲಿ ಕಲ್ಲಿದೆ ನೋಡಿ, ಅದು ಹೊಡ್ಕೊಂಡಿದ್ದಾರೆ. ಓಕೆ. ಆ ಸೈಡ್ ಇಲ್ಲಿ ಓಪನ್. ಪಾಪ. ಓಕೆ. ಅದನ್ನ ಕರ್ಕೊಂಡು ಹೋದ್ರು. ಓಕೆ. ನನಗೂ ಹೋಗಿಲ್ಲ, ಸುಮ್ಮನೆ ಯಾಕೆ ಹೇಳೋದು. ಓಕೆ. ಅದು ಇಲ್ಲಿ ಏನಾಗಿದೆ ಅಂದ್ರೆ ಕರ್ಕೊಂಡು ಇವಾಗ ನನಗೆ ಟೈಮಿಂಗ್ಸ್ ಆಗಿದೆ, ನಾನು ಹೋಗ್ಬೇಕಪ್ಪ, ನಾನು ಬದುಕಬೇಕು. ಓಕೆ ಓಕೆ, ಕರೆಕ್ಟ್ ಕರೆಕ್ಟ್ ಸರ್. ಇವಾಗ ಇಲ್ಲಿ ಏನೋ ಲೋಕಲ್ ಇರೋರು ಕರ್ಕೊಂಡು ಹೋಗಿ ಬಿಟ್ರೆ ನಾನು ಅಲ್ಲಿ ಹೋಗ್ಬೇಕು, ಮಾರುತಳ್ಳಿ, ನಾನು ವೈಟ್ ಫೀಲ್ಡ್ ಹೋಗ್ಬೇಕು, ನಾನು ಇದು ಬೊಮ್ಮನಹಳ್ಳಿ ಹೋಗ್ಬೇಕು. ಒಬ್ಬ ಸಿಲ್ಕೋಡಿನ ಮುಂದೆ ಹೋಗ್ಬೇಕು. ಹೋಗೋರು ಹೋಗ್ಬಿಡ್ತಾರೆ, ಅವ್ರು ತಲೆ ಓಪನ್ ಆದ್ರೆ ಅಲ್ಲೇ ಇರೋದೇ ಅವರು. ಹಂಗಾಗ್ಬಿಟ್ಟಿದೆ. ಯಾರಾದ್ರೂ ನಿಮ್ಮಂತಾರೆ ಯಾರೋ ಹಿಂಗೆ ಇರ್ತೀರಾ, ಇಲ್ಲಿ ಇರೋರು ಯಾರೋ ಕರ್ಕೊಂಡು ಹೋಗ್ಬಿಟ್ರೆ ಅರ್ಥ ಆಗುತ್ತಲ್ಲ. ಅರ್ಥ ಆಗ್ತಿದೆ ಸರ್, ಅರ್ಥ ಆಗ್ತಿದೆ. ಟೂ ವೇ ಹಾಕಿದ್ರು ಕೂಡ 2 ವೇ ಹಾಕಿದ್ರು, ಒಂದು ಹೋಗೋದು ಒಂದು ಬರೋದಂದ್ರೆ ಏನು ತೊಂದರೆ ಇಲ್ಲ. ರೈಲ್ವೆ ಇದು ITC ಸಿಗರೇಟ್ ಕರೆಕ್ಟ್ 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 ಕರೆಕ್ಟ್. ಅಲ್ಲಿ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ಆ ಥರ ಏನಾದರೂ ಆದರೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಸರ್. ಇದು ಬರೀ 2 ವೀಲರ್ಗೆ ಆಗ್ಬೇಕು ಅಂತಲ್ಲ, 4 ವೀಲರ್ಗೂ TT ಅದಕ್ಕೆಲ್ಲ ಹೋಗ್ತಾರ ಆದ್ರೆ ಒಳ್ಳೇದು. ಬ್ರಿಡ್ಜ್ ಎತ್ತಿದ್ರಲ್ಲ, ಎಷ್ಟು ತೊಂದರೆ. ಅದೇ ಒಂದು ಅಂಡರ್ ಬ್ರಿಡ್ಜ್ ಹಾಕಿದ್ರು ಕೂಡ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಒಂದು ಅಂಡರ್ ಬ್ರಿಡ್ಜ್ ಅದು ವೈಫೀಲ್ಡ್ ಲಿಂಕ್ ಇತ್ತು. ಒಂದು ಏನ್ ಗೊತ್ತಾ, ಅದು ಇರ್ಲಿ, ಅದನ್ನ 2 ವೀಲರ್ಗಾದ್ರೂ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಟ್ಟು ಟ್ರೈನ್ ಹೋಗ್ಲಿ, ಆ ಟ್ರೈನ್ ಅದನ್ನು ಸ್ವಲ್ಪ ಬಿಟ್ಕೊಟ್ಟಿದ್ರೆ ಸ್ವಲ್ಪ ಏನೋ ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗಿರೋದು ಅನ್ಸುತ್ತೆ ನನಗೆ. ಅದು ಹೇಳ್ತಾ ಇದಾರೆ, ಯಾರು ಮಾಡಲ್ಲ. ಅದು ಇನ್ನೊಂದು ಸರ್, ಅಕಸ್ಮಾತ್ ಈಗ ನಾವೆಲ್ಲ ಒಂದು ಗುಂಪು ಮಾಡಿ ಇಲ್ಲೊಂದು ಬಂದ್ ಥರ ಮಾಡಬೇಕು ಅಂದರೆ ಪ್ರೋತ್ಸಾಹ ಕೊಡ್ತೀರಾ ನೀವು? ನಾನು ಅನ್ಕೊಂಡು ಒಂದು ದಿವಸ ರಜೆ ಹಾಕ್ಬಿಡ್ತಾನೆ ನೋಡಿ ಸರ್. ಹೌದಾ? ನೋಡಿ, ಅದಕ್ಕೋಸ್ಕರ ನಾವು ನಿಂತು ನಿಮ್ಮ ಹತ್ರ ಮಾತಾಡ್ತೀವಿ. ಅವ್ರಿಗೆ ಬಂದು ಟೈಮ್ ಆಯ್ತು, ಅವ್ರು ಹೋಗ್ಬೇಕು. ಏನೋ ನಮಗೂ ಟೈಮ್ ಐತೆ ಅಂದ್ರೆ ನಾವು ಅನುಕೂಲ ಹೆಲ್ಪ್ ಮಾಡೋದು, ಬೇರೆಯವ್ರಿಗೆ ಅನುಕೂಲ ಆಗಲಿ ನಿಂತ್ಕೊಂಡು ಮಾತಾಡಿರೋದು. ಫೋನ್ ಮಾಡಿದ್ರೆ ಇದಕ್ಕೋಸ್ಕರ ಒಂದ್ ದಿವಸ ರಜೆ ಹಾಕ್ಬೇಕಾದ್ರೆ ಹಾಕ್ತೀನಿ. ಇವಾಗ ನಮ್ಗೆ ಕೆಲಸ, ಇವಾಗ ಹೋದ್ರೆ ನಮ್ಗೆ ಟೀ ಹಾಕ್ತಾರೆ ನಮ್ಮ ಬಾಸ್ಕರ. ಆದ್ರೂ ಏನ್ ಅನುಕೂಲ, ಎಲ್ಲರಿಗೂ ಅನುಕೂಲ ಆಗ್ಲಿ ನಿಂತ್ಕೊಂಡು ಮಾತಾಡ್ತೀವಿ. ಇಲ್ಲಾಂದ್ರೆ ನಾವು ಕೂಡ ಹೋಗ್ತಾ ಹೆಲ್ಪಿಂಗ್ ಆಗ್ತದೆ ಅಂದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂದ್ರೆ ಏನಾದ್ರು ಮಾಡೋಣ. ಬಿಟ್ಟು ನೀವು ನಿಮ್ಮಿಂದ ಸ್ವಲ್ಪ ಅನುಕೂಲ ಮಾಡಿ, ಏನಾದ್ರೆ ಇದು ಸ್ವಲ್ಪ ನಮ್ಗೆ ಅನುಕೂಲ ಆದ್ರೆ ಇದನ್ನ ನಾವು ಇಂಟ್ರೆಸ್ಟ್ ತಗೊಂಡು, ಯಾಕೆ ನಾವು ಇದೇ ರೋಡಲ್ಲಿ ಓಡೋದು, ನಮಗೆ ದಿನ ಹಿಂಗೆ ಹಿಂಸೆ ಆಗ್ತಿದೆ, ನಮಗೂ ಹೊತ್ತು ತುಂಬಾ ಜನರಿಗೆ ಹಿಂಸೆ ಆಗ್ತಿದೆ ಅಂತ ಏನೋ ಒಂದು ಮಾಡೋಣ ಅಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ತೀವಿ. ಅದು ಮಾತ್ರ ಇಲ್ಲ, ಇಲ್ಲಿ ಮಳೆ ಬಂದ್ರೆ ನೀರು ತುಂಬೋಗ್ತದೆ. ಪಾಪ ಹೋಗಕ್ಕಾಗಲ್ಲ, ಎಲ್ಲ ಬಟ್ಟೆ ಎಲ್ಲ ನಂದು ಹೋಗ್ತದೆ. ತುಂಬಾ ತೊಂದರೆ ಆಗ್ತದೆ. ನೀರು ತುಂಬೋಗ್ತದೆ, ಇಷ್ಟೊತ್ತುವರೆಗೂ ಬಂದ್ಬಿಡ್ತದೆ ಮಂಡಿ ತನಕ. ಇಲ್ಲಿ ಬಂದು ಕೌನ್ಸಿಲರ್ ಬೇರೆಯವರು MLA ನಂದೀಶ್ ರೆಡ್ಡಿ MLA, ಅದು ಅವರು ರೆಡಿ ಮಾಡ್ಕೊಂಡಿದ್ರು. ಇವಾಗ ಬಂದು ಬೇರೆಯವ್ರು ಬಂದ್ರು, ಬಸವರಾಜ್ ಅವರು ಆವಾಗಿಂದ ನಂದೀಶ್ ರೆಡ್ಡಿ ಗ್ರೇಟ್. ವೆರಿ ಗುಡ್. ಅವರೇ ಕೆಲಸ ಸ್ಟಾರ್ಟ್ ಮಾಡಿದ್ದು.
ಅವರು ತಿಂದಿದಾರೋ ಬಿಟ್ಟಿದಾರೋ ನಮಗೆ ಗೊತ್ತಿಲ್ಲ. ನಾವು ನೋಡಿರೋದು ನಮ್ಮನೆ ಹತ್ರ ಆದ್ರೂ ಅಷ್ಟೇ ಓಕೆ ಕೆಲಸ ಮಾಡಿದ್ದಾರೆ. ಓಕೆ ಇವರು ನಮ್ಮ ಅಲ್ಲಲ್ಲ ಇದು ಸ್ಟಾರ್ಟ್ ಮಾಡಿದ ಅವರೇನೆ. ಅವರೇ ಮಾಡಿದ್ರು. ಯಾಕಂದ್ರೆ ಅವ್ರು 2-3 ಸತಿ ಇಲ್ಲಿ ಬಂದು ನಿಂತ್ಕೊಂಡು ಅಲ್ಲಿ ಜಗಳ ಎಲ್ಲ ಮಾಡಿದ್ರು. ಎಲ್ಲ ಪಬ್ಲಿಕ್ ತೊಂದರೆ ಆಗ್ತದೆ. ಗಲಾಟ ಮಾಡುವಾಗ ಆಮೇಲೆ ಅವರು ಸ್ವಲ್ಪ ಇದೆಲ್ಲ ಮಾಡಿ ಸ್ವಲ್ಪ ಇದು ಮಾಡಕ್ಕೆ ರೆಡಿ ಮಾಡಿದ್ರು. ಅಷ್ಟರಲ್ಲಿ ಪಾಲಿಟಿಕ್ಸ್ ಇಂದ ನಿಮ್ಗೆ ಹೆಂಗೆ ನಾವು ಹೆಂಗೆ ಅಂತಂದ್ರೆ ನಾನು ಬದುಕಬೇಕು. ಇವಾಗ ಏನಾದರೂ ಒಂದು ಹೇಳಿದ್ರೆ ಏನು ಮಾಡ್ತಾರೋ ಓಕೆ ಓಕೆ ಭಯ. ಆ ಭಯದಲ್ಲಿ ಕರೆಕ್ಟ್ ಭಯ, ಜನಕ್ಕೆ ಭಯ ಜಾಸ್ತಿ. ಅದಕ್ಕೋಸ್ಕರ ಆಯ್ತು ನಡ್ಕೊಂಡು ಹೋಗ್ಬಿಡ ನಡ್ಕೊಂಡು ಹೋಗ್ತಿದ್ದಾರೆ. ಒಟ್ಟು ನಾವು ಹೋಗು ನಾನು ಬದುಕಬೇಕಪ್ಪ. ಓಕೆ ಆ ಥರ ಇವತ್ತು ನನ್ನ ಫ್ಯಾಮಿಲಿ ಸೇಫ್ ಆಗಿರ್ಬೇಕು ಅಷ್ಟೇ. ಎಲ್ಲರೂ ಅದೇ ಥರ ಅದೇ ಥರ ಇದ್ರೆ ಮಾಡೋರು ಯಾರು?